ನಮ್ಮ ಹಳ್ಳಿಲಿ ಹೇಳ್ತಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ, ಹಂಗೆ ಎಸ್.ಎಂ. ಕೃಷ್ಣ ಅವರು ಯಾವ ಇಂಥ ಡಿಪಾರ್ಟ್ಮೆಂಟ್ಗೆ ಇಂಥ ವರ್ಗಕ್ಕೆ ನಾನು ಸಹಕಾರ ಕೊಡಲಿಲ್ಲ ಅನ್ನೋದು ಇಲ್ಲ. ಅವರ ಅವಧಿಯಲ್ಲಿ ಬೇಕಾದಷ್ಟು ಕಷ್ಟ ಬಂದದ್ದು ನಾವು ನೋಡಿದ್ದೀವಿ. ಬರಗಾಲ, ರಾಜ್ಕುಮಾರ್ದು, ಕಾವೇರಿ ಇಶ್ಯೂ. ಒಂದಿನ ಬೆಳಗಿನ ಜಾವ 5 ಗಂಟೆಗೆ ಫೋನ್ ಮಾಡಿಬಿಟ್ಟು ಊರಲ್ಲಿದ್ದೆ ಅಧ್ಯಕ್ಷರೇ, ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಬೆಳಗ್ಗೆ ಅಂತ ಅಂದ್ಬಿಟ್ಟು ಇದ್ದಕ್ಕಿದ್ದಂಗೆ. ಏನಕ್ಕೆ ಅಂತಂದರೆ ಕೋರ್ಟಲ್ಲಿ ಇದ್ರದ್ದು ಕಾವೇರಿ ಗಲಾಟೆದು ಒಂದೇನೋ ಒಂದು ತೀರ್ಪು ಬಂದ್ಬಿಟ್ಟಿತ್ತು, ಅವ್ರ ಮೇಲೆ ಸ್ಟ್ರಿಕ್ಚರ್ ಪಾಸ್ ಆಗಿತ್ತು. ಅದಕ್ಕೆ ಕೊಡಬೇಕು ಅಂತ ಹೇಳಿದರೆ ಕೊಟ್ಬಿಟ್ಟಿದ್ದೆ. ನಾನು ಸ್ವಲ್ಪ ತಡೀರಿ ಸ್ವಾಮಿ. ಫೋನ್ ಮಾಡಿದ್ರು, ಕೃಷ್ಣ ಯಾವ ಕೃಷ್ಣ ಇಡೇ ಅಂತಂದೆ ನಾನು. ಇಲ್ಲ ನಾನು ಎಸ್.ಎಂ. ಕೃಷ್ಣ ಕಣೆ ಅಂತಂದೆ. ಓ ಸರಿ ಹೇಳಿ ಸರ್ ಅಂತಂದೆ. ಆಮೇಲೆ ಹಿಂಗೆ ಅಂತಿದ್ರು. ತಿರ್ಗಾ ನಾಳೆ ಬೆಳಗ್ಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ 11 ಗಂಟೆಗೆ ಸೇರಿಸಿ ನಾನು ಒಬ್ಬ ರಾಷ್ಟ್ರಪತಿ ಆಗಿದ್ದಂಥ ನಮ್ಮ ಪ್ರಣಬ್ ಮುಖರ್ಜಿಯವರು ಅವ್ರಿಗೆ ಫೋನ್ ಮಾಡಿ, ಅಲ್ಲ ಇವ್ರಿಗೆ ಅಂಬಿಕಾ ಸೋನಿಗೆ ಫೋನ್ ಮಾಡಿ ಏನು ಹಿಂಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ. ವಾಟ್ ಇಸ್ ಹ್ಯಾಪನ್ಡ್? ಎಸ್ ಇಟ್ ಇಸ್ ವೆರಿ ಸೀರಿಯಸ್ ಹಿಂಗೆ ಅಂದರು. ಆಮೇಲೆ ತಕ್ಷಣ ನಾನು MLAಗಳನ್ನೆಲ್ಲ ಮಂತ್ರಿಗಳನ್ನೆಲ್ಲ ಸೇರಿಸಿ ಏನೇನೋ ನ್ಯಾಯ ಪಂಚಾಯತಿ ಮಾಡಿ ಇಲ್ಲ ಅವರೇ ಇರಬೇಕು ಅಂತ. ಆಮೇಲೆ ಹೆಂಗೋ ಪ್ರಣಬ್ ಮುಖರ್ಜಿ ಟುಕ್ ದಟ್ ಲೀಡ್, ಈ ಕಂಟಿನ್ಯೂಡ್ ದೇರ್, ಹೆಂಗೋ ಒಂದು ಆಯಿತು. ಹಂಗೆ ಅವ್ರು ಯಾವತ್ತೂ ಕಾವೇರಿ ವಿಚಾರದಲ್ಲಿ ಚೀಫ್ ಮಿನಿಸ್ಟರ್ ಆಗೇ ಕೊನೆಗೆ ಕಾವೇರಿ ವಿಚಾರದಲ್ಲಿ ಅವ್ರ ಪಾದಯಾತ್ರೆಯನ್ನು ಮಾಡಿದ್ದನ್ನೆಲ್ಲ ನಾವೆಲ್ಲ ನೋಡಿದ್ದೇವೆ ಅಧ್ಯಕ್ಷೆ. ನಮ್ಮ ಸರ್ಕಾರಿ ಶಾಲೆಗಳು ಇದು ದೇವಸ್ಥಾನ ರೀತಿಯಲ್ಲಿ ನೀವು ಕಾಪಾಡಬೇಕು ಅಂತೇಳಿ ಅವತ್ತು ಒಂದು ದೊಡ್ಡ ತೀರ್ಮಾನಗಳನ್ನು ಮಾಡಿದ್ದನ್ನು ನಾವೆಲ್ಲ ಇಲ್ಲಿ ನೋಡಿದ್ದೇವೆ. ಸೊ ಹಂಗೆ ನಾನು ಕೃಷ್ಣ ಅವ್ರ ಬಗ್ಗೆ ಮಾತಾಡೋಕ್ಕೆ ಹೊರಟ್ರೆ ಅದು ಎಷ್ಟು ಗಂಟೆ ಬೇಕೋ, ಅನೇಕ ಅನುಭವಗಳು ಬೇಕಾದಷ್ಟಿದೆ. ನಾನು ಜಾಸ್ತಿ ಹೊತ್ತು, ಯಾಕೆಂದ್ರೆ ನಾನು ಮೊನ್ನೆ ಮಾತಾಡೋಕ್ಕಾಗಲಿಲ್ಲ. ಭಾಳ ಜನ ತಾವೆಲ್ಲ ಬಂದ್ರಿ, ಅವ್ರಿಗೆ ಗೌರವನ ಸಲ್ಲಿಸಿದ್ರು. ನನ್ನ ಡ್ಯೂಟಿ ನಾನು ಮಾಡಬೇಕಾಗಿದ್ದು. ಡೆಪ್ಟಿ CM ಅಲ್ಲದೆ ನಾನೊಬ್ಬ ಪಾರ್ಟ್ ಆಫ್ ದಿ ಫ್ಯಾಮಿಲಿ ಅನ್ನೋದು ಕೂಡ ತಮಗೆಲ್ಲ ಗೊತ್ತಿದೆ. ಸೊ ಮಾಡಬೇಕಾಗಿತ್ತು. ಸೊ